ಬೆಂಗಳೂರು ಸೇರಿದಂತೆ ಮಲೆನಾಡ ಭಾಗಗಳಲ್ಲಿಯೂ ಅಪಾರ ಪ್ರಮಾಣದಲ್ಲಿ ಚಳಿ ಆವರಿಸಿದೆ. ವಿಪರೀತ ಚಳಿ ಆವರಿಸಿದೆ. ಬೆಳಗಿನ ಜಾವದ ಮಂಜು ಮುಸುಕದ ವಾತಾವರಣ ಮತ್ತು ಶೀತ ಗಾಳಿ ಜನರನ್ನ ಮನೆಯಿಂದ ಹೊರಬರದಂತಹ ಪರಿಸ್ಥಿತಿಗೆ ದೂಡಿದೆ. ಬೆಂಗಳೂರಲ್ಲಿ ಇಂದು ಬೆಳಗ್ಗೆ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಸಂಜೆ ವೇಳೆಯಲ್ಲೂ ಸಹ ಚಳಿ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ವರದಿ ಸ್ಪಷ್ಟಪಡಿಸಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಶೀತ ವಾತಾವರಣ ಮುಂದುವರೆದಿದ್ದು, ಮುಂದಿನ 2 ದಿನಗಳಲ್ಲಿ ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಚಳಿಗಾಳಿಯ ವಾತಾವರಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಭಾಗದಲ್ಲಿ ತಾಪಮಾನಗಳಲ್ಲಿ ದೊಡ್ಡ ಬದಲಾವಣೆ ಕಾಣುವ ಸಾಧ್ಯತೆ ಇಲ್ಲ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ರಾಜ್ಯದ ಹಲವು ಕಡೆ ಸಾಮಾನ್ಯಕ್ಕಿಂತ 2 ಡಿಗ್ರಿ ತಾಪಮಾನ ಕುಸಿದಿದ್ದು, ಮುಂಬರುವ ದಿನಗಳಲ್ಲಿ ಚಳಿ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕ್ಯಾಮ್ರಾ ಥರ ಎಲ್ಲೂ ಜೂಮ್ ಆಗಲ್ಲ. ಶೀತ ವಾತಾವರಣ ಹಾಗೂ ಚಳಿಗಾಳಿ ಕರ್ನಾಟಕವನ್ನು ಆವರಿಸ್ತಾ ಇದೆ. ಒಂದು ರೀತಿಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಶೀತ ವಾತಾವರಣ ಮತ್ತು ಚಳಿ ಏನಿದೆ ಇದು ಇನ್ನಷ್ಟು ದಿನ ಮುಂದುವರಿಯಬಹುದು ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ 16 ಡಿಗ್ರಿ ಸೆಲ್ಸಿಯಸ್ಸಿಗೆ ಕುಸಿತಿತ್ತು. ಇನ್ನು ನವದೆಹಲಿಯಲ್ಲಿ 8-9 ಇದೆ, ಬೆಂಗಳೂರಲ್ಲಿ 16 ಇದೆ. 16 ಅಂತಂದರೆ ಕರ್ನಾಟಕದ ಮಟ್ಟಿಗೆ ಅತ್ಯಂತ ಕಡಿಮೆ ಟೆಂಪ್ರೇಚರ್ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಈಗ ಏನು ಚಳಿ ವಾತಾವರಣ ಇದೆ ಇದು ಮುಂದಿನ ದಿನಗಳಲ್ಲಿ ಮಲೆನಾಡಲ್ಲೂ ಮುಂದುವರಿಯುತ್ತೆ, ಜಾಸ್ತಿ ಆಗುತ್ತೆ ಚಳಿ. ಮತ್ತು ಇನ್ನೆರಡು ದಿನಗಳಲ್ಲಿ ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲೂ ಸಹ ಚಳಿಗಾಳಿಯ ವಾತಾವರಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಭಾಗದಲ್ಲಿ ದೊಡ್ಡ ಬದಲಾವಣೆಯನ್ನು ಆಗೋದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆದರೆ ಇಡೀ ರಾಜ್ಯದಲ್ಲಿ ಏನು ಸಾಮಾನ್ಯವಾಗಿ ಆಯಾ ಪ್ರದೇಶದಲ್ಲಿ ವಾತಾವರಣ ಇರ್ತಾ ಇತ್ತೋ ಅದರಲ್ಲಿ 2 ಡಿಗ್ರಿ ತಾಪಮಾನ ಕುಸಿದಿದೆ. ಸಾಮಾನ್ಯವಾಗಿ ಈ ಹಂತದಲ್ಲಿ ಡಿಸೆಂಬರ್, ಜನವರಿ ಸಂದರ್ಭದಲ್ಲಿ ಎಷ್ಟು ಇರಬೇಕಾಗಿತ್ತೋ ಅದಕ್ಕಿಂತ 2 ಡಿಗ್ರಿ ತಾಪಮಾನ ಕುಸಿದಿದೆ. ಹಾಗಾಗಿ ಭಾಳಷ್ಟು ಜನರ ನಾಗರಿಕರಲ್ಲಿ ಆರೋಗ್ಯದ ಏರುಪೇರು ಸಹ ಉಂಟಾಗ್ತಾ ಇದೆ.